ಇನ್ನೇನು ಗುಲಾಬಿ ನೆಲ್ಗೂ ಹೋಗಂಗಿಲ್ಲ ತಾನೇ ಊರಿಗೆ? ಹಾಂ, ನಿನ್ನ ತಂಗಿ ಊರಿಗೆ ಹೋಗಿ ಬಂದ್ವಿ, ಮಾತಾಡ್ಸ್ಕೊಂಡು ಒಂದು ದಿವಸ ಇದ್ದು ಬಂದಿದ್ದೀವಿ. ನೆಲ್ಗೂ ಹೋಗಂಗಿಲ್ಲ ಅಷ್ಟೇನೆ. ಹಾಂ, ತಿರ್ಗೇನಾದ್ರೂ ಎಲ್ಗಾನ ಹೋಗ್ಬೇಕು ಅಂದರೆ ನಾನಂತೂ ಬರಲ್ಲ. ಏನೋ ನೀನು ಹಾಂ ಸಿಟ್ಟು ಮಾಡ್ಕೊಂಡಿದ್ದಲ್ಲ, ಅದಕ್ಕೇನೆ ನಾನು ಬಂದಿದ್ದು ನಿಮ್ಮ ತಂಗಿ ಊರಿಗೆ. ಇನ್ಯಾವ ಊರಿಗೂ ಬರಲ್ಲ ನಾನು ಇಪ್ಪಟ್ಟು. ಅಯ್ಯೋ, ನಾನು ಯಾವ ಊರಿಗೂ ಕರೆಯಲ್ಲ ಬಿಡ್ರಿ. ಏನು ನನ್ನ ತಂಗಿ ಮನೆ ನೋಡಿರ್ಲಿಲ್ವಲ್ಲ, ಅದಕ್ಕೆ ನೋಡಬೇಕು ಅಂಬೋದು ಒಂದು ಸ್ವಲ್ಪ ಮನಸ್ಸಿನಾಗಿತ್ತ. ಈಗ ಹೋಗಿ ನೋಡ್ಕೊಂಬಂದ್ವಲ್ಲ, ನೆಲ್ಗೂ ಹೋಗಲ್ಲ ನಾವು. ಹೆಂಗೋ ನನ್ನ ತಂಗಿಗೆ ಒಳ್ಳೆ ಮನೆನೇ ಸಿಕ್ಕೈತಿ. ಒಳ್ಳೆ ಗಂಡ, ಅತ್ತೆ, ನಾದ್ನಿ ಎಲ್ಲ ಒಳ್ಳೆಯವರೇನೆ. ಆದರೆ ಆಗ ಗೌರಿ ಒಬ್ಬಳೆ ಒಂದಿತ್ತು. ಬಿಡು, ಅವಳಿಂದ ಏನೂ ಆಗಲ್ಲ. ಗಂಡು ಒಳ್ಳೆನಾಗಿರ್ಬೇಕು. ಹೆಂಡತಿಗೆ ಗಂಡು ಒಳ್ಳೆನಾದ್ರೆ ಚೆನ್ನಾಗಿರ್ತಾಳೆ. ಅತ್ತೆ, ಅಕ್ಕಯ್ಯ, ನಾದ್ನಿ ಯಾರು ಹೆಂಗಿದ್ರು ಗಂಡ ಚೆನ್ನಾಗಿದ್ರೆ ಸಾಕು. ಗಂಡ ಹೆಂಡತಿ ಚೆನ್ನಾಗಿದ್ದೇ ಇರ್ತಾರೆ. ನನ್ನ ತಂಗಿಗೆ ಗಂಡ ಒಳ್ಳೆಯವನು. ಮತ್ತೆ ನಾನು ನೀನು ಒಳ್ಳೆಯವನೋ ಕೆಟ್ಟವನೋ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇನ್ನು ಹೊಸ್ತಾಗಿ ಮದುವೆ ಆಗಿದ್ದೀವಿ, ಮದುವೆ ಆಗಿ 15 ದಿವಸ ಆಗೈತೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಂದು 6 ತಿಂಗಳಾಗಲಿ, ಆವಾಗ ನಿನ್ನ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ನೀನು ಒಳ್ಳೆಯವನೇ ಅಂತ ಹೇಳಿ ನಂಬಿ ಮದುವೆ ಆಗಿದ್ದೀನಿ. ಮುಂದೆ ಹೆಂಗೆ ನೋಡ್ಕೊಂತೀಯ ಅಂಬೋದ್ರ ಮೇಲೆ ನೀ ಅಂತವನು ಅಂಬೋದು ಗೊತ್ತಾಗುತ್ತೆ ನನಗೂ. ಸರಿ ನಡಿ, ಇವಾಗ ಗೊತ್ತಾತು, ಹೋಗೋಣ ಕೆಲಸಕ್ಕೆ. ನೀನು ಸಾವುಕಾರ ಜೊತೆಗೆ ಹೋಗು. ಅಂದರೆ ನಿನ್ನ ಮಾತಿನ ಅರ್ಥ ಏನು? ನಾನು ಒಳ್ಳೇನಲ್ವಾ? ಅಲ್ಲ, ಹೇಳಿದ್ನಲ್ಲ, ಈಗೇನು ಒಳ್ಳೆ ಥರನೇ ಕಾಣಿಸ್ತಾ ಇದೆಯಾ. ಒಂದು ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದಷ್ಟೇನೆ. ನೀನೇನು ಕೆಟ್ಟವನು ಅಂತ ನಾನೇನು ಹೇಳಿಲ್ಲ ಈಗ. ಗುಬ್ಬಲಿ ಆಂಟಿ, ಊರಿಗೆ ಹೋಗಿದ್ರಲ್ಲ, ಯಾವಾಗ ಬಂದ್ರಿ ನೀವು? ನಾವು ಬಂದಾಲೆ ಒಂದು ಗಂಟೆ ಆಯ್ತು ಪೊದ್ದು. ಏನು ಸಮಾಚಾರ? ನಮ್ಮ ಮನೆಗೆ ಬಂದಿದ್ಯಾ? ನಿಮ್ಮ ಅಮ್ಮ ಏನೋ ಹೇಳ್ಕೊಳ್ಸ್ತಾ ಕರ್ಬರಗು ಅಂತಾನ ಬಂದಿದ್ರೆ? ಇಲ್ಲ ಗುಬ್ಬಲಿ ಆಂಟಿ, ನಮ್ಮ ಅಮ್ಮ ಏನು ಹೇಳಿ ಕಳಿಸ್ಲಿಲ್ಲ. ನೀವಿನ್ನ ಊರಿಂದ ಬಂದಿಲ್ವೇನೋ ಅಂದ್ಕಣೈತ ಅಮ್ಮಯ್ಯ. ನಾನು ಸುಮ್ಮನೆ ಇಲ್ಲ ಆಸೆ ಓದ್ತಿದ್ದೆ, ನಿಮ್ದು ಮನೆ ಬಾಗಿಲು ತೆಗ್ದಿತ್ತಲ್ಲ, ಅದಕ್ಕೆ ಬಂದೆ, ನೀವು ಬಂದಿದ್ದೀರೇನೋ ಅಂತಾನ. ಹೌದಾ? ಈಗ ನಿಮ್ಮ ಮನೆಗೆ ಹೊರಟಿದ್ದೆ ನಾನು ಬರಕ್ಕೆ. ಗುಬ್ಬಲಿ ಆಂಟಿ, ಸಾಕಮ್ಮ ಐತಲ್ಲ, ಸಾಕಮ್ಮ. ಏನಾಯ್ತು ಸ್ವಲ್ಪದು ಸಾಕಮ್ಗೆ? ಅಯ್ಯೋ, ಸಾಕಮ್ಗೆ ಹುಚ್ಚನಾಯಿ ಕಡ್ದೈತಂತೆ, ಅದಕ್ಕೆ ಮಾತೆ ಗೊತ್ತಿಲ್ಲ. ಬಾಯಿಗೆ ಕಡ್ದೈತಂತೆ, ಹುಚ್ಚಿಡ್ದೈತೆ. ಹ್ಞೂ ಅಂಬುತ್ತೆ, ಏನು ಮಾತಾಡಲ್ಲ. ನಾನು ಮಂಜನು ಬರ್ಬೇಕಾರೆ ಇವಾಗ ಮಾತಾಡ್ಸಿವಿ. ಯಪ್ಪ, ಮಾತಾಡ್ಲಿಲ್ಲ, ನಮಗೆ ಭಯವಾದಂಗಾತು, ಅದಕ್ಕೆ ಓಡ್ ಬಂದ್ವಿ. ಅದಕ್ಕೆ ನೀವು ಎಲ್ಲಾನ ಹೋದ್ರೆ ಸಾಕಮ್ಮಗೆ ಹತ್ರಕ್ಕೆ ಹೋಗ್ಬೇಡ್ರಿ, ಕಡಿದ್ರೆ ನಿಮ್ಗೂ ಹುಚ್ಚಿಡಿಯುತ್ತೆ. ಏನು ಹೇಳ್ತಾ ಇದ್ದೀಪದ್ದು? ಸಾಕಮ್ಗೆ ಹುಚ್ಚಿಡ್ತೈತಾ? ಮತ್ತೀಗ ಹತ್ರಕ್ಕೆ ಹೋಗ್ಬೇಡ್ರಿ, ಎಲ್ಲಾನ ಸಿಕ್ಕಿರೆ ದೂರ ನಿಂತ್ಕೊಂಡೆ ಮಾತಾಡ್ಸ್ರಿ, ಮಾತಾಡ್ಸೋದ್ಬೇಡ್ರಿ. ಯಾಕಂದ್ರೆ ಅದು ಮಾತಾಡಕ್ಕೆ ಬರಲ್ಲ. ಬರೇ ಮೂಗ್ರ ಭಾಷೆ ಮಾತಾಡ್ದಂಗೆ ಬರುತ್ತೆ. ಹ್ಞೂ ಅಂಬುತ್ತೆ ಅಷ್ಟೇನೆ, ಮಾತಾಡಲ್ಲ, ನಾಲ್ಗೆ ತಿರ್ಗಲ್ಲ ಮಾತಾಡಕ್ಕೆ. ಹೌದೇನ್ ಪದ್ದು, ಮಾತು ಗೊತ್ತಿಲ್ವಾ ಸಾಕಮ್ಗೆ? ಒಳ್ಳೆ ಕೆಲಸ ಆಗೈತಿ ಬಿಡು. ಮಾತು ಬಂದ್ರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅವ್ರಿಗೂ ಇವ್ರಿಗೂ ಜಗಳ ತಂದಿಕ್ಕದೇ ಆಗುತ್ತೆ ಅಯ್ಯಮ್ಮಂದು. ಒಳ್ಳೆ ಕೆಲಸ ಆಗೈತಿ. ನಡಿ ಹೋಗೋಣ. ಬತ್ತೀಯ ಮಂತಕ್ಕೆ? ನಾನು ಹೋಗ್ತೀನಿ ಮಂತಕ್ಕೆ. ಬತ್ತೀನಿ ಗುಬ್ಬಲಿ ಆಂಟಿ, ಬಾ ಹೋಗೋಣ ನಮ್ಮ ಮಂತಕ್ಕೆ. ಅದು ನಿಮ್ಮ ಅಪ್ಪ ಎಲ್ಲಿತ್ತು? ಮಂತಾಗಿತ್ತ ಏನು ಹೊಲ್ದಕ್ಕೆ ಹೋಗಿತ್ತ? ಅಪ್ಪಯ್ಯ ಇರ್ಲಿಲ್ಲ, ಮಂತಗೆ ಹೊಲ್ದಕ್ಕೆ ಹೋಗೈತೇನಪ್ಪ, ನನಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗೈತಾ ಏನ. ಹೌದಾ, ಸರಿ ಬಿಡು, ನಾನು ಹಂಗಾರೆ ಹೊಲ್ದಕ್ಕೆ ಹೋಗ್ತೀನಿ. ಸರಿ ನಡಿ, ನೀನು ಹೊಲ್ದಕ್ಕೆ ಹೋಗು, ನಾನು ಪೊದ್ದನ್ ಕರ್ಕೊಂಡು ಸಾವುಕಾರ ಮನೆಗೆ ಹೋಗ್ತೀನಿ ಕೆಲಸಕ್ಕೆ. ಅಯ್ಯಪ್ಪ, ಗುಲಾಬಿ ಇಲ್ಲದಕ್ಕೆ ಕೆಲಸ ಮಾಡಿ ಮಾಡಿ ನನಗಂತೂ ಸಾಕಾಗೋತು ಹೋಗತ್ತ. ನಮ್ಮ ಅತ್ತೆ ಎಲ್ಗೋತೋ ಏನು. ಈ ಪೊದ್ದನು ಏನು ಒಂದು ಕೆಲಸನೂ ಮಾಡ್ಕೊಡಲ್ಲ. ಗುಲಾಬಿ ಯಾವಾಗ ಬರ್ತಾಳೋ ಏನು. ಅವಾಗ ಮದುವೆ ಅಂತೇಳಿ ಆವಾಗ ಒಂದು 15 ದಿವಸ ಬಂದಿರಲಿಲ್ಲ, ಆವಾಗಲೂ ನಾನೇ ಕೆಲಸ ಮಾಡಿದೆ. ಇವಾಗ ಊರಿಗೆ ಹೋಗ್ತೀನಿ ಅಂತ ಹೋದ್ಲು. ಯಾವಾಗ ಬರ್ತಾಳೋ ಮಂಗಾಗೈತಿ. ಹೋಗ್ಬೇಕಾರೇನೋ ಹೋಗ್ಲಿ ಅಂತೇಳಿ ಕಳಿಸ್ಕೊಟ್ಟೆ. ಹೆಂಗ ಬಿಡು, ತಂಗಿ ನೋಡ್ಕೊಂಬತ್ತೀನಿ ಅಂತ ಹೋಗವಳೆ, ಹೋಗಿ ಬರಲಿ. ಪಾಪ ಎಷ್ಟು ದಿನ ಅಂತೇಳಿ ಈ ಮನೆ ಕೆಲಸ ಮಾಡ್ಕೊಂಡಿರೋದೇಳು. ಹೊಸ್ದಾಗಾದ್ರೆ ಮದುವೆ ಆಗೈತೆ, ಈಗಲಾದ್ರೆ 1-2 ದಿವಸ ಆರಾಮಾಗಿ ಇದ್ದು ಬರಲಿ. ನಮ್ಮ ಕಾವೇರಿ ಎಲ್ಗೋದ್ಲಪ್ಪ? ಅಯ್ಯೋ, ಈ ಮನೆ ಕೆಲಸದಾಗೆ ಅವಳ ಕಡೆ ಗಮನ ಹರಿಸೋದೇ ಮರ್ತ್ಬಿಟ್ಟೆ. ಏನೋ ನಮ್ಮ ಅಮ್ಮೆಯವ್ರ ಮಂತಕ್ಕೆ ಏನೋ ಹೋಗಿರ್ಬೇಕೇನಪ್ಪ. ಎಲ್ಗೆ ಹೋಗ್ತೀನಿ ಅಂತಲೂ ಹೇಳೋಗ್ಲಿಲ್ಲ ಅವಳು. ಅಯ್ಯೋ, ಏನು ಮಾಡೋದೀಗ? ಈ ಪೊದ್ದು ಆದ್ರೆ ಬಂದಿದ್ರೆ ಹೋಗಿ ನೋಡ್ಕೊಂಬ ಅಂತ ಹೇಳಿ ಕಳಿಸ್ಬೋದಾಯಿತು. ಈ ಪೊದ್ದು ಎಲ್ಗೋದ್ಲೋ ಏನೋ. ಮಲ್ಲಿ, ನಿನಗೆ ಏನೋ ಒಂದು ವಿಷಯ ಗೊತ್ತೇ? ಏನು ಪೊದ್ದು, ಏನು ವಿಷಯ? ಗುಲಾಬಿ ಬಂದ್ಬಿಟ್ಟವಳೆ. ಗುಲಾಬಿ ಯಾವಾಗ ಬಂದೆ ಊರಿಂದನ? ಇವಾಗ ಬಂದಾಳೆ, ಒಂದು ಗಂಟೆ 1.5 ಗಂಟೆ ಆಯ್ತು ಮಲ್ಲಿ. ಎಲ್ಲಿ ಅಮ್ಮವ್ರು ಎಲ್ಗೋದ್ರು? ಅವರು ಎಲ್ಗ ಹೋದ್ರಮ್ಮ,
ಬರಲೇ ಇಲ್ಲ, ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ ನನಗೆ. ಅಮ್ಮಯ್ಯ ಅಲ್ಲಿ ಸಾಕಂಬರ್ ಮಂತಕ್ಕೆ ಹೋಗಿ ಬರ್ತೀನಿ ಅಂತ ಹೋತು. ನಾವು ಬರ್ಬೇಕಾರೆ ಎದುರು ಸಿಕ್ಕಿತ್ತು. ಸಾಕಮ್ಮ ಗುಚ್ಚಿಡ್ದಿತ್ತಲ್ಲ, ಅದಕ್ಕೆ ಏನಂತಾನೆ ಕೇಳಕ್ಕ ಬರಕ್ಕೆ ಹೋಗ್ತೀನಿ, ಅದು ಹಂಗೆ ಕೇಳಕ್ಕ ಬರ್ತೀನಿ ಅಂತ ಹೋತ ಅಮ್ಮಯ್ಯ. ಏನ್ ಹೇಳ್ತಿದ್ದಿ ಪದ್ದು? ಸಾಕಮ್ಮಗೆ ಹುಚ್ಚಿಡ್ದೈತಾ? ಹುಚ್ಚಿಡ್ದೈತಿ. ನಿನಗೆ ಗೊತ್ತಿಲ್ಲವೇನು ವಿಷಯ? ಇಲ್ಲಮ್ಮ, ನನಗೆ ಎಲ್ಲಿಗೂ ಹೋಗೇ ಇಲ್ಲ ಊರಕ್ಕೆ. ನನಗೆ ಮನೆ ಕೆಲಸ ಮಾಡಿನೇ ಸಾಕಾಗಿತ್ತು, ಅದಕ್ಕೆ ಎಲ್ಲಿಗೂ ಹೋಗ್ಲಿಲ್ಲಮ್ಮ. ಯಾರ ಮಂತಕ್ಕೂ ಹೋಗ್ಲಿಲ್ಲ, ಅಮ್ಮಯ್ಯರ ಮಂತಕ್ಕೂ ಹೋಗ್ಲಿಲ್ಲ ನಾನು ಇವತ್ತು. ಹೌದಮ್ಮಲ್ಲಿ, ನಾನು ಇಲ್ಲದಕ್ಕೆ ನಿನಗೆ ಜಾಸ್ತಿ ಕೆಲಸ ಆಗೈತಲ್ವಿ? ಎಲ್ಲ ಕೆಲಸ ನೀನು ಒಬ್ಬಳೆ ಮಾಡಿದ್ದೇನೋ ಪಾಪ. ಅವಾಗ ಬೇರೆ ಒಂದು 15 ದಿವಸ ಮದುವೆಗೆ, ಈಗ ಬೇರೆ ಒಂದು 2 ದಿವಸ ಸಾಕಾಗೈತಲ್ವಿ. ಇನ್ಮೇಲೆ ನಾನು ಎಲ್ಗೂ ಹೋಗಲ್ಲ ಬಿಡು, ನಾನೇ ಎಲ್ಲ ಮಾಡ್ತೀನಿ. ನೀನು ಆರಾಮಾಗಿರು, ಕಾವೇರಿ ನೋಡ್ಕೊಂಡು. ಕಾವೇರಿ ಎಲ್ಗೋದ್ಲು? ಅಲ್ಲ, ಬರೀ ಮನೆ ಕೆಲಸ ಆದ್ರೆ ಮಾಡ್ಕೊಂಡು ಇರ್ಬೋದಾಗಿತ್ತು ಗುಲಾಬಿ. ಏನು ಅಷ್ಟೊಂದೇನು ಕಷ್ಟ ಅನ್ನಿಸ್ತಿರ್ಲಿಲ್ಲ. ಈ ಕಾವೇರಿನ ಬೇರೆನೆ ಊಟ ಮಾಡಿಸ್ಬೇಕು, ಅವಳು ಬೇರೆನೆ ಎಲ್ಲ ಸಾಮಾನೆಲ್ಲ ಎಳ್ದಾಕ್ತಾಳೆ ಮನೆಯಾಗೆ. ಅದು ಇದು ಬಟ್ಟೆ ತಟ್ಟೆ ಲೋಟ ಎಲ್ಲ ಆಳ್ತಾಳೆ. ಊಟ ಮಾಡಲ್ಲ, ಉಣಿಸ್ಬೇಕು ಅವಳಿಗೆ. ಓಡೋಗ್ತಾಳೆ ಊಟ ಮಾಡು ಅಂತಂದ್ರೆ. ಅಲ್ಲಿ ಇಲ್ಲಿ ಕುರಿ ನಾಯಿ ಕೋಳಿ ತೋರಿಸಿ ಊಟ ಮಾಡಿಸ್ಬೇಕು, ಹಾಲು ಕುಡಿಸ್ಬೇಕು. ಅದರ್ಧ ನನಗೆ ತಲೆನೋವು ಅವಳದು. ಇಲ್ಲಾಂದ್ರೆ ಮನೆ ಕೆಲಸ ಮಾಡೋದಾದ್ರೆ ಹೆಂಗ ಮಾಡ್ಕೊಂತಿದ್ದೆ ಬರೇನೆ. ಅವಳು ಬೇರೆ ಇದ್ದಾಳಲ್ಲ, ಅವಳು ನೋಡ್ಕೋಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಸುಸ್ತಾದಂಗಾಗಿತ್ತು ಅಷ್ಟೇನೆ ಬಿಡು. ಹೇಳಮ್ಮ, ಮನೆ ಕೆಲಸ ಎಷ್ಟು ಬೇಕಾದ್ರೂ ಮಾಡ್ಬೋದು, ಒಂದು ಹುಡುಗನು ಸುಧಾರ್ಸಕ್ ಕಷ್ಟ ಐತಿ. ಮನೆ ಕೆಲಸ ಹೆಂಗ್ ಗೊತ್ತಲಕ್ಕೆ ನಮಗೆ ಯಾವಾಗ ಮಾಡಬೇಕು ಅನ್ಸುತ್ತೋ ಮಾಡ್ಬೋದು. ಜಲ್ಜಲ್ ಮಾಡಬೇಕು ಅಂದರೆ ಜಲ್ಜಲ್ ಮಾಡೋದು, ನಿಧಾನಕ್ಕೆ ಮಾಡೋದಂದ್ರೆ ನಿಧಾನಕ್ಕೆ ಮಾಡ್ಬೋದು. ಈ ಹುಡುಗನು ಸುಧಾರ್ಸಕ್ಕಾಗಲ್ಲ. ಉಂಬಲ್ಲವು ಸರಿಯಾಗಿ. ಅವಕ್ಕೆ ಮಕ್ಕ ತೊಳಿಬೇಕು, ಗಣ್ಣೆ ಪಣ್ಣೆ ಬಂದು ಗಣ್ಣೆ ತೆಗಿಬೇಕು, ಕಾಕ ಮಾಡ್ತವೆ ತೊಳಿಬೇಕು. ಅಯ್ಯೋ, ಎಷ್ಟು ಕೆಲಸ ಇರುತ್ತೆ ಹೇಳು. ಒಂದು ಹುಡುಗರು ಇದ್ರೆ ಯಪ್ಪ ಒಬ್ರು ಒಂದು ಆಳಿರ್ಬೇಕು. ಅವ್ರನ್ನ ನೋಡ್ಕೊಂಬಕ್ಕೇಲೇನೆ. ಗುಬ್ಬಲಿ ಆಂಟಿ ನಾನು ಇನ್ನ ಊರಾಗೆ ಯಾರ್ಯಾರಿಗೋ ಹೇಳ್ಬೇಕು, ಸಾಕಮ್ಮ ಗೊತ್ತಿರ್ದಿರಲ್ಲ, ಅದಕ್ಕೆ ನಾನು ಹೋಗ್ತೀನಿ. ಪದ್ದು, ಯಾರಿಗೆ ಹೇಳ್ಬೇಕಿನ್ನ ನೀನು? ಯಾರಿಗೂ ಹೇಳ್ಬೇಡ ಬಿಡು. ಯಾಕೆ ಹೇಳಕ್ ಹೋಗ್ತೀಯ ಹುಚ್ಚಿಡ್ದಿರದ? ಅಯ್ಯ ಮಲ್ಲಿ, ನಿನಗೆ ಗೊತ್ತಿಲ್ಲ, ಸುಮ್ಮನಿರು. ಸಾಕಮ್ಮ ಹುಚ್ಚಿಡ್ದೈತಲ್ಲ, ಎಲ್ಲರನ್ನೂ ಕಡಿಯಕ್ಕೆ ಹೋಗ್ತೈತದು ಸಾಕಮ್ಮ. ಆಮೇಲೆ ಎಲ್ಲರನ್ನೂ ಕಡ್ದು ಅವ್ರಿಗೆಲ್ಲರಿಗೂ ಹುಚ್ಚಿಡಿದ್ರೆ ಅದಕ್ಕೇನೆ ಎಲ್ಲರಿಗೂ ಹೇಳ್ಬೇಕು, ಸಾಕಮ್ಮನ ಮಾತಾಡ್ಸಕ್ ಹೋಗ್ಬೇಡ್ರಿ ಹುಚ್ಚಿಡ್ದೈತಿ ಅಂತಾನ. ಮಂಜ ಆಲೇನೆ ಎಲ್ಲರಿಗೂ ಹೇಳ್ಕೊಂಬತ್ತಾ ಇದ್ದಾನೆ. ನಾನು ನಮ್ಮ ಮನೆಯಾಗೆ ಯಾರಿಗೂ ಗೊತ್ತಿಲ್ಲ ಹೇಳೋಣ ಅಂತ ಬಂದೆ. ಗುಬ್ಬಲಿ ಆಂಟಿರ್ ಮನೇನು ತೆಗ್ದಿತ್ತ, ಬಂದಿದ್ದಾರೇನೋ ಗುಬ್ಬಲಿ ಆಂಟಿರ್ ಅಂತ ಹೋದೆ. ಇದ್ರು ಅವ್ರಿಗೂ ಹೇಳ್ದೆ. ಇನ್ನು ಯಾರ್ಯಾರ್ಗ ಹೇಳ್ಬೇಕು. ನಾನು ಮಂಜಾನು ಹೋಗ್ತೀನಿ ನಾನು. ಸರಿ ಆಯ್ತಮ್ಮ, ಹೋಗು, ಹೇಳೋಗಿ ಹೋಗಿ. ಪದು ಪದು, ಏನ್ ಮಲ್ಲಿ, ಯಾಕೆ ಕರೆದಿದ್ದೆ ತಿರ್ಗ? ಹಂಗೇನೆ ನೀನ್ ಹೋಗಿ ಅಲ್ಲಿ ಊರಕ್ಕೆ ಹೋಗ್ತಿಲ್ಲ, ನಮ್ಮ ಅಪ್ಪ ಮಂತಕ್ಕೆ ಹೋಗಿ ಕಾವೇರಿ ಅಲ್ಲಿದ್ರೆ ಕರ್ಕೊಂಬತ್ತೀಯ ಹೋಗಿ. ನಾನಿನ್ನೇನು ಹೋಗಿ ಬರೋಣ, ನನ್ಗೆ ಯಾಕೆ ಸಾಕದಂಗ ಐತೆ. ಅಲ್ಗಾನ ಹೋಗಿ ಕರ್ಕೊಂಬರಕ್ಕಾಗಲ್ಲ. ನೀನು ಕರ್ಕೊಂಬತ್ತೀಯ ಬರ್ಬೇಕಾರೆ ಅವಳನ್ನ? ಸರಿ ಆಯ್ತು ಬಿಡು, ಅಲ್ಲಿ ಕರ್ಕೊಬತ್ತೀನಿ ನಾನು ಬರ್ಬೇಕಾರೆ ಕಾವೇರಿನ. ನೀನೇನು ಬರಬೇಡ, ನಾನೆಲ್ಲ ಕರ್ಕೊಬತ್ತೀನಿ, ನೀನು ಇಲ್ಲೇ ಇರು. ಸರಿ ಆತ್ಬೋದು, ಹೋಗು, ಹುಷಾರಾಗಿ ಹೋಗಿ ಕರ್ಕೊಂಬಂಗ. ಕರ್ಕೊಬತ್ತೀನಿ ಹೇಳು. ಸರಿ ಮಲ್ಲಿ, ಏನೇನು ಅಡುಗೆ ಗಿಡ್ಗೆ ಮಾಡ್ಬೇಕಾ? ಮಧ್ಯಾಹ್ನಕ್ಕೆ ಸಾರಿಗಿರೋ ಐತಾ ಇಲ್ವಾ? ಸಾರು ಮಾಡಿರ್ಲಿಲ್ಲ ಗುಲಾಬಿ. ನಾನು ಉಪ್ಪಿಟ್ಟು ಮಾಡಿದ್ದೆ, ಜಲ್ದಾಗುತ್ತೆ ಅದಾದ್ರೆ. ಇವತ್ತು ಬೇರೆ ವಾರ ಅಲ್ಲ, ನೆಲ ಎಲ್ಲ ತೋರಿಸ್ತೆ, ಅದಕ್ಕೇನೆ ಸಾರು ಮಾಡಿಲ್ಲ. ಮಧ್ಯಾಹ್ನಕ್ಕೆ ಆತು ಇಲ್ಲ ಸಾರು. ಎಲ್ಲರೂ ಉಪ್ಪಿಟ್ಟೆ ತಿಂದ್ರು, ಖಾಲಿ ಆಗೈತೆ. ನಿನ್ಗೆ ಏನಾರ ತಿನ್ಬೇಕು ಅನ್ಸಿದ್ರೆ ಯಾತನ ಮಾಡ್ಕೊಂಡು ತಿಂದು ಸಾರು ಮಾಡಿ ಒಂದಿಟ್ಟ. ಸರಿ ಆತ್ಮಲ್ಲಿ, ನಾನು ಮಾಡ್ತೀನಿ, ನೀನು ಆರಾಮಾಗಿ ಕುಕ್ಕ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.